ಕಣ್ಣಾರೆ ಕಂಡದ್ದು ಏನು ಅಂತ ಹೇಳಿದ್ರೆ ಅಕ್ಕಿಗೆ ಇರುವಾಗ ತೌಡಿನಲ್ಲಿ ಹಿಡಿದ ಈ ತೌಡು ಸಿಹಿ ಆಗಿರ್ತದೆ, ಅಲ್ಲಿಂದಲೇ ತೆಗೆದು ತಿನ್ನುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಭತ್ತ ಕುಟ್ಟುವವರು ಬೊಕ್ಕ ನಿಟ್ಟೆಡೆದ ಗುಲಾಬಿ ಅಗ್ಗಡಿದ್ಲೆ ಆ ರೀತಿ ತೀರಿಯರು ಎಂಕ್ಲೆ ನುಪ್ಪು ಕೊರದು ಸಾಂಕಿನ್ಯಾರ ಅಮ್ಮ ಎಂಕ್ಲು ಅವೇ ಇಲ್ಲಾಗ ಬೇಳೆ ಹೊಂದಿದ್ದೇನೆ ನಮ್ಮೇಲೆ. ಒಂದೇ ಕೈಯಲ್ಲಿ ಕುಟ್ಟುವಂತದ್ದು, ಎರಡು ಕೈಯಲ್ಲಿ ಕುಟ್ಟುವಂತದ್ದು, ಎರಡು ಕೈಯಲ್ಲಿ ಕುಟ್ಟುವಂತದ್ದು ಕಮ್ಮಿ. ಕಾಲಿನಲ್ಲಿ ಅದನ್ನು ಸೇರಿಸಿಕೊಂಡು ಹೊರಗೆ ಬಂದನ್ನು ಸೇರಿಸಿಕೊಂಡು ಕೈಯಿಂದ ಕುಟ್ಟುವಂತದ್ದು. ಎಲ್ಲಿಡಿದೆ ಎಂಕ್ಲು ಶಾಲೆ ರಾತ್ರಿ ಶಾಲೆ ಪೋಂಡಲ್ಲ ರಾತ್ರಿ ಶಾಲೆ ನಿರಂತರ ಒಂದು ಸಾಕ್ಷರತಾ ಎಷ್ಟು ಗಂಟೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಹೊಸಂಗಡಿ ಗ್ರಾಮದಲ್ಲಿದ್ದೇನೆ. ಒಂದು ತೋಟ ಮತ್ತು ಕಾಡಿನ ಮಧ್ಯದಲ್ಲಿ ಅತ್ಯಂತ ರೇರ್ ಆಗಿರುವಂಥ ಕಂಟೆಂಟ್ ಇದು. ಆಲ್ರೆಡಿ ನಶಿಸಿ ಹೋಗಿ ಆಗಿದೆ. ಯಾವುದೋ ಕೃಷಿ ಮೇಳಗಳು, ಯಾವುದೋ ಒಂದು ಸಮ್ಮೇಳನಗಳಲ್ಲಿ ಮಾತ್ರ ಇದನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಕೆಲವು ಕಡೆಗಳಲ್ಲಿ ವಸ್ತು ಪ್ರದರ್ಶನಕ್ಕೆ ಇದನ್ನು ಇಟ್ಟಿರ್ತಾರೆ. ಆದರೆ ಇದಕ್ಕೊಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಒಂದು ಸಿಸ್ಟಮ್ಯಾಟಿಕ್ ಆಗಿರುವಂಥ ಒಂದು ಸಬ್ಜೆಕ್ಟ್ನ ವಿವರಣೆ ಕೊಡೋದಕ್ಕೋಸ್ಕರ ನಾನು ಬಂದಿರುವಂಥದ್ದು ಸಾವಯವ ಕೃಷಿಕರು, ನೈಸರ್ಗಿಕ ಕೃಷಿಕರಾಗಿರುವಂಥ ಗೋಪಾಲಕೃಷ್ಣ ಭಟ್ರು ಹೊಸಂಗಡಿ ಅವರ ಮನೆಗೆ, ಅವರ ತೋಟದ ಪಕ್ಕದಲ್ಲಿರುವಂಥದ್ದು. ನೋಡಿ, ಈ ರೀತಿಯ ವಿಶಾಲವಾಗಿರುವಂಥ ಕಲ್ಲು ತೋಟ ಅದರ ಮಧ್ಯೆಯಲ್ಲಿರುವಂಥದ್ದು. ಹಿಂದೆ ಎಲ್ಲ ನಮ್ಮಲ್ಲಿ ಇವತ್ತು ಮಿಲ್ಗಳಿದೆ. ಈ ಕಡೆಯಿಂದ ಅಕ್ಕಿ ಹಾಕಿದ್ರೆ ಆ ಕಡೆ ಭತ್ತ ಹಾಕಿದರೆ, ಈ ಕಡೆಯಿಂದ ಭತ್ತ ಹಾಕಿದರೆ ಆ ಕಡೆಯಿಂದ ವೆರೈಟಿ ಅಕ್ಕಿಗಳಾಗಿ ಬರುವಂಥದ್ದೆಲ್ಲ ನಿಮಗೆ ಸಿಗ್ತದೆ. ಆದರೆ ತಲಾಂತರಗಳಿಂದ ನೂರಾರು ವರ್ಷಗಳಿಂದ ನಮ್ಮಲ್ಲಿ ಭತ್ತವನ್ನು ಉಪಯೋಗ ಮಾಡ್ತಾ ಇದ್ರು. ಆ ಭತ್ತದ ಅಕ್ಕಿಯನ್ನು ಹೇಗೆ ತೆಗೆಯುವಂಥದ್ದು ಅನ್ನುವಂಥದ್ದು ಹೊರಗಿನ ಜಿಲ್ಲೆಯವರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಆದರೆ ಕರಾವಳಿಯ ನಮ್ಮ ಜನರಿಗೂ ಕೂಡ ಇವತ್ತು ಗೊತ್ತಿಲ್ಲ. ಅವರೆಲ್ಲರಿಗೂ ಕೂಡ ಈ ಕಂಟೆಂಟ್ ಉಪಯೋಗ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ತೋರಿಸ್ಲಿಕ್ಕೆ ಬಂದಿರುವಂಥದ್ದು. ನೋಡಿ, ನಮ್ಮ ಜೊತೆ ಗೋಪಾಲಕೃಷ್ಣ ಭಟ್ರು ಇದ್ದಾರೆ. ಭಟ್ರೆ ನಮಸ್ತೆ. ನಮಸ್ತೆ. ನೋಡಿ ಸ್ನೇಹಿತರೆ, ಒಂದು ಊರಿಗೆ ಎಲ್ರಿಗೂ ಕೂಡ ಭತ್ತವನ್ನು ಕುಟ್ಟಿ ಅಕ್ಕಿ ತೆಗಿಲಿಕ್ಕೆ ಇದ್ದಂತ ಒಂದು ಜಾಗ, ನೂರಾರು ವರ್ಷದ ಹಿಂದಿನ ಜಾಗ. ಯಾಕೆ ಇದನ್ನು ಆಯ್ಕೆ ಮಾಡಿದ್ರು? ಒಂದು ದೊಡ್ಡದಾಗಿರುವಂತಹ ಕಲ್ಲು, ಅದರಲ್ಲಿ ಭತ್ತ ಒಣಗಿಸ್ಲಿಕ್ಕೂ ಆಗ್ತಿತ್ತು, ಭತ್ತ ಕುಟ್ಲಿಕ್ಕೂ ಆಗ್ತಿತ್ತು. ನೋಡಿ, ಈ ರೀತಿಯ ಒಂದು ಗುಂಡಿ, ಸ್ವಲ್ಪ ಎತ್ತಿ ಬಿಟ್ರೆ ಅದನ್ನು ನೋಡಿ, ಈ ರೀತಿಯ ಒಂದು ಗುಂಡಿ, ಇದರಲ್ಲಿ ಭತ್ತವನ್ನು ಹಾಕಿ ಕೊಡ್ತಾ ಇದ್ರು. ನೋಡಿ, ಈ ಉಜ್ಜೇರಿ ಇದಲ್ಲ, ಇದಕ್ಕೆ ಉಜ್ಜೇರಿ ಅಂತ ಹೇಳುದು. ಒಣಕ್ಕೆ ಓಬವ್ವ ನೀವು ಕೇಳಿರ್ಬೋದು. ಆ ರೀತಿಯ ಒಂದು ಒನಕೆ. ಇದಕ್ಕೂ ತಾಳಿ ಅಂತ ಹೇಳಿದ್ರೆ ನೀರ ಎಲ್ಲ ತೆಗಿತಾರಲ್ಲ, ತಾಳಿ, ಅದರದ್ದು ಶೇಂದಿ ತೆಗೆಯುವಂಥದ್ದು, ಅದರದ್ದು ಮರದಿಂದ ಉಪಯೋಗ ಮಾಡ್ತಿದ್ದಂಥ ಉಜ್ಜರಿದ್ದು. ಇದಕ್ಕೊಂದು ನೂರಾರು ವರ್ಷಗಳು ಆಗಿರ್ಬೋದು. ಅದರ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ಗೋಪಾಲಕೃಷ್ಣ ಭಟ್ರು ನಮಗೆ ಕೊಡ್ತಾರೆ. ನಮಸ್ಕಾರ, ನಾನು ಗೋಪಾಲಕೃಷ್ಣ ಭಟ್ರು, ಹೊಸಂಗಡಿ ಗ್ರಾಮ. ನಾನು ಇಲ್ಲಿ 31 ವರ್ಷದಿಂದ ನಾನು ಕೃಷಿಕನಾಗಿ ಈ ಊರಿನಲ್ಲಿ ನಾನು ಇದ್ದೇನೆ. ವಿಶಾಲವಾದ ಒಂದು ಬಂಡೆಕಲ್ಲಿನಲ್ಲಿ ಊರಿನವರೆಲ್ಲ ಇಲ್ಲಿ ಭತ್ತ ಕುಟ್ಟುತ್ತಿದ್ರು. ಮತ್ತೆ ನಾವು ಬಂದ ಮೇಲೆ ನಮ್ಮ ಆಸುಪಾಸಿನವರು ಬಂದು ಇಲ್ಲಿ ಭತ್ತ ಕುಟ್ಟುತ್ತಾ ಇದ್ರು. ಇಲ್ಲಿ ಅಂದ್ರೆ ಅಂಗಳ ರಿಪೇರಿಯ ಕೆಲಸ, ಅಂಗಳವನ್ನು ಸ್ವಚ್ಛ ಮಾಡುವ ಕೆಲಸ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಲ್ಲಿನಲ್ಲಿ ಭತ್ತವನ್ನು ಕುಟ್ಟಿ ಇಲ್ಲಿ ಒಣಗಿಸಿ ಇಲ್ಲಿಯೇ ಕುಟ್ಟಿ ತೆಕ್ಕೊಂಡು ಹೋಗ್ತಿದ್ರು. ನಮ್ಮ ಪಕ್ಕದ ಮನೆಯವರು ಬಂದು ಇಲ್ಲಿ, ನಾನು ಬಂದ ಮೇಲೂ ಇಲ್ಲಿ ಕುಟ್ಟಿ ತೆಕ್ಕೊಂಡು ಹೋಗುವುದನ್ನು ನಾನು ಕಂಡಿದ್ದೇನೆ. ಹಾಗಾಗಿ ನಮ್ಮಲ್ಲಿಯೂ ಒಂದು ರಕ್ತಸಾಲಿ ಅಂತ ಹೇಳುವ ಒಂದು ತಳಿಯನ್ನು ನಾನು ಮಾಡಿದ್ದೇನೆ. ಆ ರಕ್ತಸಾಲಿ ತಳಿಯನ್ನು ನಾನು ಬೆಳ್ತಿಗೆ ಅಕ್ಕಿ ಮಾಡುವ ಅಂತ ಹೇಳಿ, ಬೆಳ್ತಿಗೆ ನಮಗೆ ಉಪಯೋಗಕ್ಕೆ ಇದು ಈಗಿನ ಹಲ್ಲರು ಮಿಲ್ಲಿಗೆಲ್ಲ ಕೊಡುವುದಕ್ಕಿಂತ ನಮ್ಮ ಮನೆಯಲ್ಲಿ ಇರುವ ಉಪಯೋಗವನ್ನು, ನನ್ನ ಒನಕೆ ಇದ್ದದ್ದು ಅದು ನಶಿಸಿ ಹೋಗಿದೆ, ಅದನ್ನು ರಿಪೇರಿ ಆಗಬೇಕು. ಹಾಗೆ ನಮ್ಮ ಪಕ್ಕದ ನಮ್ಮ ಆತ್ಮೀಯರು ಆದಂತ ಬಾಲವನ ಉದಯ್ ಕುಮಾರ್ ಮತ್ತು ಸಹೋದರರ ಮನೆಯಿಂದ ಅವರಲ್ಲಿ ಇದ್ದ ಒನಕೆಯನ್ನು ನಾನು ಪಡ್ಕೊಂಡು ಬಂದು, ಇವರು ಅಕ್ಕು ಅಂತೇಳಿ ಪಡ್ಯಾರ ಬೆಟ್ಟಿನ ಬಳಿ ಇದು ಪಟ್ಟಾಡಿ ಅಂತ ಹೇಳುವಲ್ಲಿ ವಾಸ್ತವ್ಯ ಇದ್ದಾರೆ. ಇವರು 2 ಅವಧಿಗೆ ಪಂಚಾಯತ್ ಸದಸ್ಯರಾಗಿ, ಆಶ್ರಯ ಸಮಿತಿಯ ಸದಸ್ಯರೆಲ್ಲ ಆಗಿ ಈ ಊರಿನಲ್ಲಿ ಸಮಾಜ ಸೇವೆ ಮಾಡಿರ್ತಾರೆ. ಮತ್ತೆ ನಮ್ಮ ಇಲ್ಲಿಗೆ ಅವರು ಕೆಲಸಕ್ಕೂ ಬರ್ತಾ ಇದ್ರು ನಮ್ಮ ಇಲ್ಲಿಗೆ. ಆಗ ಅವರ ಹತ್ರ ನಾನು ಈ ಭತ್ತವನ್ನು ಕುಟ್ಟಿ ಕೊಡಬೇಕು ಅಂತ ಹೇಳುವಾಗ ಆಯ್ತು ಅಂತ ಸಂತೋಷದಿಂದ ಒಪ್ಪಿಕೊಂಡು ಅವರು ಬಂದಿರ್ತಾರೆ. ಅಕ್ಕ ನಮಸ್ಕಾರ. ಎಂಚಲ್ಲರು ಈತಂಜಿ ತೋಜವರ ತೋಜವರ 5 ಜನ ಕುಟ್ಟುವ ಪದ್ಧತಿಯೂ ಇತ್ತು, 3 ಜನ ಕುಟ್ಟುವುದು, 2 ಕುಟ್ಟುವ ಪದ್ಧತಿಯೂ ಇತ್ತು. ಒಬ್ರು ಅದಕ್ಕೆ ಅದು ಹೇಗೆ ಅಂತ ಹೇಳಿದ್ರೆ ಪರಿಣತರು, ಮತ್ತೆ ಆ ಕುಟ್ಟುವುದಕ್ಕೆ ಒಂದು ನೈಪುಣ್ಯತೆ ಉಂಟು. ಒಂದೇ ಕೈಯಲ್ಲಿ ಕುಟ್ಟುವಂತದ್ದು, 2 ಕೈಯಲ್ಲಿ ಕುಟ್ಟುವಂತದ್ದು, 2 ಕೈಯಲ್ಲಿ ಕುಟ್ಟುವಂತದ್ದು ಕಮ್ಮಿ. ಕಾಲಿನಲ್ಲಿ ಅದನ್ನು ಸೇರಿಸಿಕೊಂಡು ಹೊರಗೆ ಬಂದನ್ನು ಸೇರಿಸಿಕೊಂಡು ಕೈಯಿಂದ ಕುಟ್ಟುವಂತದ್ದು. ಹಾಗೆ ಇವರು
ಇವ್ರಿಗೆ ಪರಿಣತಿ ಇದ್ದಿದ್ರಿಂದ ನಾನು ಅವರನ್ನು ಬರ್ಲಿಕ್ಕೆ ಹೇಳಿ, ನನ್ನ ಧರ್ಮಪತ್ನಿಯು ಕುಟ್ಟುತ್ತಾಳೆ, ಅವಳು ಕಡಿಯುವ ಕಲ್ಲಿನಲ್ಲಿ ಸ್ವಲ್ಪ ಕುಟ್ಟಿ ಇದೇ ಅಕ್ಕಿಯನ್ನು ಬೆಳ್ತಿಗೆ ಅಕ್ಕಿ ಮಾಡಿ ಪಾಯಸ ಮಾಡಿದ್ದೇವೆ. ಆಮೇಲೆ ನಾವು ಮಣ್ಣಿ ಅಂತ ಹೇಳ್ತೇವೆ, ಹಾಲ್ಬಾಯಿ ಅಂತ, ಅದನ್ನು ಮಾಡಿದ್ದೇವೆ. ಮತ್ತೆ ದೋಸೆ ಎಲ್ಲ ಮಾಡಿ ನಾವು ಊಟ ಮಾಡಿದ್ದೇವೆ. ಹಾಗೆ ಇದು ಒಂದು ಸಣ್ಣ ಗದ್ದೆಯಲ್ಲಿ ಸ್ವಲ್ಪ ಮಾಡಿದ್ದು, ಅದನ್ನು ನಾವು ಹಲ್ಲರಿಗೆಲ್ಲ ತೆಕ್ಕೊಂಡೋಗಿ ಇದು ಮಾಡುವುದಕ್ಕಿಂತ ನಾವೇ ಇಲ್ಲಿ ಮಾಡುವ ಅಂತ ಹೇಳುವ ಉದ್ದೇಶದಿಂದ ನಾನು ಇವರನ್ನು ಬರ್ಲಿಕ್ಕೆ ಹೇಳಿದ್ದು. ಏನು ರಕ್ತಸಾಲೆ ವಿಶೇಷ? ರಕ್ತಶಾಲೆ ವಿಶೇಷ ಅಂತ ಹೇಳಿದ್ರೆ ಇದಕ್ಕೆ ಈ ಅಕ್ಕಿಯಲ್ಲಿ BP ಶುಗರಿಗೆ ಔಷಧಿ ಆಗ್ತದೆ ಅಂತ ಕೇಳಲ್ಪಟ್ಟಿದ್ದೆ. ಮತ್ತೆ ಇದು ಏನು ಅಂತ ಹೇಳಿದ್ರೆ ಗಂಧಸಾಲೆಯಾಗ ಸಣ್ಣ ಅಕ್ಕಿ, ಇದನ್ನು ತುಂಬಾ ಇದ್ರೆ ಹಲ್ಲರ್ನಲ್ಲಿ ಮಾಡ್ತಾರೆ. ಬ್ರಷ್ ಇದು ಯಾವ್ದು ರಬ್ಬರ್ ಬುಷ್ ಇರುವ ಹಲ್ಲರ್ನಲ್ಲಿ ಅಕ್ಕಿ ಮಾಡ್ತಾರಂತೆ. ಇಲ್ಲಿ ಸಣ್ಣದ್ರಲ್ಲೆಲ್ಲ ತುಂಡಾಗ್ತದೆ. ಹಾಗಾಗಿ ನಾವು ನಮ್ಮಲ್ಲಿ ಸ್ವಲ್ಪ ಒಂದು 30 kg ಆದ್ದು ಅದನ್ನು ನಾವೇ ಅಕ್ಕಿ ಮಾಡಿ ನಾವೇ ಉಪಯೋಗ ಮಾಡಬಹುದಲ್ಲ ಅಂತ ಹೇಳುವ ಉದ್ದೇಶದಿಂದ ನಾನು ಇಲ್ಲಿ ಮಾಡೋದು. ಈಗ ಬೆಳ್ತಿಗೆ ಮಾಡೋದಾದ್ರೆ ಮತ್ತು ಕುಚ್ಚಲು ಮಾಡೋದಾದ್ರೆ ಅದನ್ನ ಏನು ಬೇಯಿಸ್ಲಿಕ್ಕೆ ಏನೋ ವ್ಯತ್ಯಾಸ ಇದೆಯಾ? ಬೆಳ್ತಿಗೆ ಮಾಡೋದಾದ್ರೆ ಬೇಯಿಸ್ಲಿಕ್ಕಿಲ್ಲ, ಸರಿಯಾಗಿ ಒಣಗಿಸಿ ಅದನ್ನು ಕುಟ್ಟುದು. ಆಮೇಲೆ ಕುಚ್ಚಲು ಮಾಡೋದಾದ್ರೆ ಅದನ್ನು ಬೇಯಿಸ್ಬೇಕು. ಈ ರಕ್ತಸಾಲಿ ಕುಚ್ಚಲಿಗೆ ಆಗುದಿಲ್ಲ, ಬೆಳ್ತಿಗೆಗೆ ಆಗುದು ಅಂತ ನಾನು ಈ ವರ್ಷ ಪ್ರಥಮವಾಗಿ ಮಾಡಿದ್ದು. ನಾನು ಇಲ್ಲಿಂದ ಹೆಬ್ರಿಯಿಂದ ಪಂಚನಬೆಟ್ಟು ಬಾಲಕೃಷ್ಣ ನಾಯಕ್ ಅಂತ ಹೇಳುವವರಲ್ಲಿ ನನಗೆ ಬೀಜವನ್ನು ಒದಗಿಸಿ ಕೊಟ್ಟಿದ್ದಾರೆ. ಇದು ಒಂದು 30 kg ನನಗೆ ಭತ್ತ ಆಗಿದೆ ನಮ್ಮ ಗದ್ದೆಯಲ್ಲಿ. ಇನ್ನೀಗ ಮುಂದೆ ನೋಡ್ಬೇಕು, ಅದನ್ನೇ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತದ ನೋಡ್ಬೇಕು, ತಳಿಯನ್ನು ಉಳಿಸಿಕೊಳ್ಳಿಕ್ಕೆ. ಹಾಗೆ ಇವರನ್ನು ಬರ್ಲಿಕ್ಕೆ ಹೇಳಿ ನಾನು ಭತ್ತವನ್ನು ಕುಟ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡದ್ದು. 100% ಸಾವಯವ. ಯಾರ್ಯಾರಿಗೆ ನೆನಪಾಗತ್ತೆ ನೀವು ಸಣ್ಣದಿರ್ಬೇಕಾದ್ರೆ? ನಮ್ಮ ತಾಯಿ, ಅಜ್ಜಿ, ನಮ್ಮ ತುಳುನಾಡಿನ ಎಲ್ಲ ಮಹಿಳೆಯರಿಗೆ ಇದು ಗೊತ್ತಿತ್ತು. ನಮ್ಮ ಮನೆಯಲ್ಲೂ ಕೂಡ ಇದನ್ನು ಮಾಡ್ತಿದ್ರು, 2-3 ಜನ ಎಲ್ಲ ಸೇರಿ. ಅತ್ಯಂತ ಒಂದು ನಿಪುಣತೆ ಬೇಕಿತ್ತು ಅದಕ್ಕೆ. ಯಾಕಂತ ಹೇಳಿದ್ರೆ ಈಗ ಇವರು ಒಬ್ರು ಕುಟ್ತಾ ಇದ್ದಾರೆ, ಏಕಕಾಲದಲ್ಲಿ 2-3 ಜನ ಕುಟ್ಟುವಾಗ ಅದು ಆ ಟೈಮಿಂಗ್ಸ್ ಇದೆಲ್ಲವೂ ಕೂಡ ರಿದಮ್ಗಳೆಲ್ಲ ಸೆಟ್ಟಿಂಗ್ ನ ಮೇಲೆ ಅದನ್ನು ಹೊಡಿತಿದ್ರು. ಯಾರ್ಯಾರಿಗೆ ನೆನಪಾಗತ್ತೆ ಈ ರೀತಿದ ಒಂದು ನೋಡಿದ ನೆನಪು ಕಮೆಂಟ್ ಮಾಡಿ, ಗಮನಿಸಿದ್ರೆ ಗೊತ್ತಾಗ್ಬೋದು. ನಿಧಾನಕ್ಕೆ ಓಪನ್ ಅಪ್ ಆಗ್ತಾ ಇದೆ, ಅದರದ್ದೆಲ್ಲ ಅಕ್ಕಿಗಳು ಹೊರಗೆ ಬರ್ತಾ ಇದೆ. ಈ ರೀತಿ ಎಷ್ಟೊತ್ತು ಬೇಕಾಗತ್ತೆ ಭಟ್ರ ಇದನ್ನು ಇದು ಮಾಡ್ಲಿಕ್ಕೆ? ಒಂದು ಸಾರಿಗೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಅರ್ಧ ಗಂಟೆ ಹೊಡಿಬೇಕು ಅಲ್ಲ? ಹೌದು. ಒಂದು ಸಾರಿ ಹೊಡೆದು ಗೇರಿ ಪುನಃ ಹಾಕ್ಲಿಕ್ಕೆ ಉಂಟು. ಪುನಃ ಹಾಕಿ ಅಂದ್ರೆ ಹೊಟ್ಟೆಲ್ಲ ತೆಗೆದು ಪುನಃ ಪಾಲಿಶ್ ಬೇಕು ಅಂತಂದ್ರೆ ಮೂರನೇ ಸಾರಿ ಹಾಕ್ಬೇಕಾಗುತ್ತೆ. ಇಲ್ಲಾಂದ್ರೆ ಇದು ಪಾಲಿಶ್ ಬೇಡ ಅಂತ ಹೇಳಿದ್ರೆ 2ನೇ ಸಾರಿಯಲ್ಲಿ ಆಗ್ತದೆ. ಭಟ್ರೆ ಈಗ ಇವರು ಈಗ ನಾವು ಕೆಲಸ ಮಾಡೋದನ್ನ ನೋಡಿದ್ವಿ, ಅರ್ಧ ಗಂಟೆಯಿಂದ ಕೆಲಸ ಮಾಡ್ತಿದ್ದಾರೆ ಈ ಹಿರಿಯ ವಯಸ್ಸಲ್ಲೂ ಕೂಡ. ಅದೇ ರೀತಿ ನಮ್ಮ ಕರಾವಳಿಯಲ್ಲಿ ಎಷ್ಟೋ ಜನ ಅಜ್ಜಿಯಂದ್ರು, ತಾಯಂದ್ರು ಇವರನ್ನೆಲ್ಲ ನೋಡುವಾಗ ನಂಗೆ ಅನ್ಸುದು ಇವರ ಹೆಲ್ತ್ನ ಸೀಕ್ರೆಟ್ ಏನಿರ್ಬೋದು ನಂಗೆ ತುಂಬಾ ಸಲ ಅನ್ಸತ್ತೆ. ಆದ್ರೆ ಇದನ್ನ ನೋಡುವಾಗ ನಂಗೆ ಈ ರೀತಿಯ ಒಂದು ಕೆಲಸಗಳು ಸೀಕ್ರೆಟ್ ಅಂತ ಅನ್ಸತ್ತೆ. ನಿಮ್ಗೆ ಏನ್ ಅನ್ಸತ್ತೆ? ಅಂದ್ರೆ ನಮ್ಮ ಹಿರಿಯರೆಲ್ಲ ಭತ್ತ ಕುಟ್ಟುತ್ತಿದ್ರು, ಇದು ಇಡೀ ಮನೆಯನ್ನು ಹಿಡಿಸುಡಿಯಿಂದ ಗುಡಿಸಿ ಮತ್ತೆ ನೆಲ ಸಾರಿಸಿ ಒಲೆಯಲ್ಲಿ ಕೂತು ನಿಂತು ಅಡುಗೆ ಕೆಲಸ ಮಾಡುದು, ಬಾವಿಯಿಂದ ನೀರು ಸೇದುವುದು, ಆಮೇಲೆ ಅಕ್ಕಿಯನ್ನು ಕಡಿಯುವ ಕಲ್ಲಿನಲ್ಲಿ ರುಬ್ಬುದೆಲ್ಲ ಮಾಡುವಾಗ ಅದೊಂದು ವ್ಯಾಯಾಮ. ಈಗ ಹೇಗೆ ಅಂತ ಹೇಳಿದ್ರೆ ನಾವು ಅದನ್ನೆಲ್ಲ ಯಾವುದು ಮಾಡುದಿಲ್ಲ, ಮೊಬೈಲ್ ನೋಡಿಕೊಂಡು TV ನೋಡಿಕೊಂಡು ಕೂತ್ಕೊಂಡು ಆಮೇಲೆ ನಾವು ಜಿಮ್ಮಿಗೆ ಮತ್ತೆ ಇದಕ್ಕೆ ಹೋಗಿ ಯೋಗಾಸನ ಮಾಡ್ಲಿಕ್ಕೆ ಅಂತ ಹೋಗ್ತೇವೆ. ನಮ್ಮ ಹಿರಿಯರು ನಮ್ಮ ದಿನನಿತ್ಯದ ಇದು ಕಾಯಕದ ಜೊತೆಯಲ್ಲಿಯೇ ವ್ಯಾಯಾಮವು ಆಗ್ತಿತ್ತು ಅವರಿಗೆ. ಜನತೆಗೆ ಏನಾಗಿದೆ ಅಂತ ಹೇಳಿದ್ರೆ ಅಕ್ಕಿ ಎಲ್ಲ ಬಿಳಿಯಾಗಿರುವಂತದ್ದು ಪಾಲಿಶ್ ಮಾಡಿದ ಅಕ್ಕಿ ಬೇಕಾಗ್ತದೆ. ಈ ತೌಡಿಂದ ಫ್ಯಾಕ್ಟ್ರಿಯವರು ಎಣ್ಣೆ ಎಲ್ಲ ತೆಗೆದು ನಾವು 500-600 ರೂಪಾಯಿ ಕೊಟ್ಟು ರೈಸ್ ಬ್ರ್ಯಾನಿ ಆಯಿಲ್ ಅಂತ ಹೇಳಿ ಇದು ಹಾಕಿದ್ದನ್ನು ಲೇಬಲ್ ಹಾಕಿದ ಎಣ್ಣೆಯನ್ನು ತಂದು ಅದನ್ನು ದುರ್ಗೊಟ್ಟು ತಿಂದು ಅದಕ್ಕೆ ರಾಸಾಯನಿಕವನ್ನು ಮಿಶ್ರಣ ಮಾಡಿದ್ದನ್ನು ನಾವು ತಿಂದು ಆರೋಗ್ಯವನ್ನು ಹಾಳು ಮಾಡಿಕೊಳ್ತಿದ್ದೇವೆ. ಮೊದಲಿನವರು ಈ ತೌಡನ್ನೆಲ್ಲ ನಾನು ಕಣ್ಣಾರೆ ಕಂಡದ್ದು ಏನು ಅಂತ ಹೇಳಿದ್ರೆ, ಅಕ್ಕಿಗೆ ಇರುವಾಗ ತೌಡಿನಲ್ಲಿ ಹಿಡಿದ ಈ ತೌಡು ಸಿಹಿ ಆಗಿರ್ತದೆ, ಅಲ್ಲಿಂದಲೇ ತೆಗೆದು ತಿನ್ನುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಇದು ಭತ್ತ ಕುಟ್ಟುವವರು. ನಮಸ್ಕಾರ. ಈಗಲೇ ಸುಲಭ ವಿಡಿಯೋ ಅನ್ಪಾರಕ್ಕೆ ಪಾಪ ಕುಟ್ಟದ್ದು ಸಾಕಣ್ಣದನ್ನ ಇದು ನನ್ನದ ಅನ್ಪಾರ. ಇನ್ನು ದೆತ್ತದು ಪ್ರೇಪರಂಡು ಪಿಡೆತ್ತದು ರತ್ತ ಧೂಲ್ ಪೂರ ದೆತ್ತದು ಉಮ್ಮಿ ಪೂರ ದೆಪ್ಪನ ಕೂಡ ಬಣ್ಣ. ದಕ್ಷಿಣ ಕನ್ನಡ ಜಿಲ್ಲೆಯ ಬೇತೆ ಜನಕ್ಲೆಗೆ ಒಂದು ಇಂಚು ನನ್ಗೆ ಗೊತ್ತಿಪ್ಪಂದು ತಡಪೆ ಅನ್ನೋ ಪದ ಒಂದೇ ವೈಟ್ ಮಲ್ಪದಿದೆ ರೆಂಜಿರ್ದ ಮೂರು ಮಂತ ದೆತ್ತದು ಐಟು ಪೂರ ಐಟ್ ಮಲ್ಪ ನೋಡಿ ಸ್ನೇಹಿತರೆ. ನೋಡಿ ಇಲ್ಲೊಂದು ನಿಮ್ಗೆ ಗಿಡ ಕಾಣುತ್ತದೆ. ಆ ಗಿಡದ ಒಂದು ದಪ್ಪದ ಬಳ್ಳಿಯಿಂದ ತೆಗೆದು ಒಂದು ಹತ್ಯಾರ ಮಾಡ್ತಿದ್ರು, ಇದಕ್ಕೆ ತಡಪೆ ಅಂತ ಹೇಳುದು. ಯಾರಿದು ಇರುವುದಕ್ಕೆ ಗತ ನೋಡಿ ಸ್ನೇಹಿತರೆ, ಭೂಮಿ ಕ್ಲೀನ್ ಆಗಿ ಬೀಳ್ತದೆ.
ಟೆಕ್ನಿಕ್ ನೋಡಿ, ಅಕ್ಕಿ ಅಲ್ಲೇ ಉಳಿತದೆ. ಇದು ಭಾರಿ ದೊಡ್ಡ ವಿಷಯ. ಇದು ಟೆಕ್ನಿಕ್ಗಳಿದೆ ಅಲ್ಲಿ ನಿಮಗೆ. ಹಾರಿಸಿ ಅದನ್ನು ಬ್ಯಾಲೆನ್ಸ್ ಮಾಡಿ ಧೂಳು ಮತ್ತು ಉಮಿ ಮಾತ್ರ ಹೊರಗಡೆ ಹೋಗ್ತದೆ. ಈ ಸ್ಕಿಲ್ಗಳೆಲ್ಲ ಇವತ್ತು ಮಾಯ ಆಗ್ತಿದೆ. ಇವತ್ತಿನ ಜನರೇಷನ್ಗೆ ಗೊತ್ತಿಲ್ಲ ಆಧುನೀಕರಣದ ಒಂದು ವೇಗದಲ್ಲಿ. ಒಂದೊಂಜಿ ಅದು ಸುಲಭದ ಬೆಲೆ ತಮ್ಮ ನಿಜ ಒಂದೇನು ಒಂದು ಮಲ್ಪೊಡು ನಂಡೆ ಏತು ಬಂಗೊಂಡು ಒರ ನುರ್ಪೊಡು ಅದ ಐದು ಬೊಕ್ಕರ ಬೆಪ್ಪರ ಉಂಡೆನೆ ಐದು ಬೊಕ್ಕರು ಒಂದು ಪೂರ್ತಿ ಬಾರ್ ಪೋಣಿಟ್ಟ ಅದ ಫುಲ್ ಈರಿಗೆ ಎಂಚ ಒಂದು ಅಭ್ಯಾಸ 5 ವರ್ಷದ ಮಾಡ್ತದೆ. ಉಂಡೆಂಗ್ಳು ಎಲ್ಲಿಡ್ದೆ ಅಂಕ್ಲು ಶಾಲೆ ರಾತ್ರಿ ಶಾಲೆ ಪೋಂಡಲ್ಲ ಈ ಶಾಲೆ ರಾತ್ರಿ ಓಪನ್ ರಾತ್ರಿ ಶಾಲೆ ಅಪಕ ನಿರಂತರ ಒಂದು ಸಾಕ್ಷರತ ಎಷ್ಟು ಗಂಟೆ ಒಂಜಿ 7 ಗಂಟೆ ಪೋಯಿಂದ 8 ಗಂಟೆ ಒರ್ಮ 10 ಗಂಟೆ ಫಿರ ವಾಪಸ್ ಏತ ಪ್ರಾಯಪ್ನಾಗಿರ್ಬೋಪೆನ್ನ ಸಾಕ್ಷರತಾಗಿ 10 ವರ್ಷ 10 ವರ್ಷ ಪೋನಿದ್ದಾರೆ. ಅಲ್ತ ಬತ್ತದು ನಾನು ಬೇಲೆ ಮಲ್ಪಿದ್ದಾರೆ. ಬೇಲೆ ಮಲ್ತು ಬಾರ್ ಮೆತ್ತಿದ್ ನುಪ್ಪಾದ್ ಐನು ಪೂರ ಮಲ್ತಿದ್ ಪಪ್ಪನಕ್ಲ ಅಮ್ಮನಕ್ಲ ಬೇಲೆ ಬುಡ್ದು ಬಣ್ಣಾಗ ಒಂದು ಪೂರ ರೆಡಿ ಔಡಾಕ್ಲಿ ರಾತ್ರಿ ಅಂಚೆಂಗುಳು ಬತ್ತದು ಬಾರ್ ಮೆತ್ತು ಅಡಿಗೆ ಮಲ್ತಿದ್ ಬೊಕ್ಕ ರಾತ್ರಿ ಶಾಲೆ ಹೋದು ಅವ್ಳು ಒಂದ್ ಮಾಡ್ತಿರ್ತೀರಿ ಬ್ಲಕ್ಕರದ ಮೆರ್ನ ಹಾತೆ ಉದ್ದ 6 ಮಾರ್ಚ್ ಎಂಗ್ಲಿಗೆ ಪೂರ ಕಲ್ಪಾರ ಬಾಳ್ ಸೋಗುಡ ಮಂತ್ರ ಎಡ್ಡೆ ನೆತ್ತಾರೆ 6 ಬತ್ತದು ಎಂಗ್ಲಿಗೆ ಪೂರ ಓದದು ಬರೆಪ್ಪದು ಅರೆ ಕೈ ಪತ್ತದು ಇಂಚ ಬರಲಿ ಎಂಗ್ಲು ಏನ್ ದುಮ್ಮು ಏನೊಂಜಿ 5 ವರ್ಷ ಶಾಲೆ ಬರ್ದಿರು ಜೋಕುಲು ಎಲ್ಲಿಲ್ಲ ಏನ ತಂಗಾಡಿ ನೆಗ್ಗಿ ಅಕ್ಲು ಪೂರ ಎಲ್ಲಿಲ್ಲ ಅಕ್ಲೇನ್ ಪೂರ ಯಾನೆ ತೂಪುನ ಅಕ್ಲೇನ್ ಪೂರ ತೂದು ಪೂರ ಮಲ್ಪುನ ಅಣ್ಣನಕ್ಲು ಮಲ್ಲಣ್ಣೆ ಇತ್ತಿರು ಬಾಯಿಡ್ ಬೊಕ್ಕ ನಡುವಣ್ಣೆ ಬೊಕ್ಕರಿ ಅಣ್ಣೆ ಅಕ್ಲು ಪೂರ ಕೆಲ್ಸ ಅಕ್ಲು ದೂರ ದೂರ ಕೇರಳಡು ಅಂಚಿ ಪೂರ ಬೇಳೆ ಓಕೆ ಇತ್ತೆ ನೋಡಿ ಸ್ನೇಹಿತರೆ, ಇವರು ಮಾತಾಡುವಂಥದ್ದು ನಮ್ಮ ಊರಿನ ಲೋಕಲ್ ಲ್ಯಾಂಗ್ವೇಜ್. ಇಲ್ಲೆಲ್ಲ ಶಾಲೆಗಳು ಇರ್ತಿತ್ತು ಅಂತಿಲ್ಲ. ಅಥವಾ ಸರಿಯಾದ ಸಮಯಕ್ಕೆ ಶಾಲೆಗೆ ಹೋಗ್ಲಿಲ್ಲದಿದ್ರೆ ಸಾಕ್ಷರತಾ ಅನ್ನುವಂಥ ಒಂದು ಯೋಜನೆ ಇತ್ತು. ಸಂಜೆ 7 ಗಂಟೆಯಿಂದ 8 ಗಂಟೆವರೆಗೆ ಕ್ಲಾಸ್ ಇರ್ತಿತ್ತು. ಆ ಕ್ಲಾಸಲ್ಲಿ ಹೋಗಿ ಕಲ್ತು ಇವರು ಬರ್ತಾ ಇದ್ರು. ಅದರ ಜೊತೆಗೆ ಮನೆಯಲ್ಲಿ ಹೊರಗಡೆ ಕೆಲ್ಸಕ್ಕೆ ಹೋದಾಗ ಆಗ ದುಡ್ಡು ಕೊಡ್ತಿರ್ಲಿಲ್ಲ. ಈ ರೀತಿ ಭತ್ತವನ್ನು ಕೊಡ್ತಾ ಇದ್ರು. ಈ ಭತ್ತವನ್ನು ರಾತ್ರಿ ಕುಟ್ಟಿ ಬೆಳಿಗ್ಗೆ ಅನ್ನ ಮಾಡಿ ಊಟ ಮಾಡಿ ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. ಆ ರೀತಿಯ ಕಷ್ಟದ ಸನ್ನಿವೇಶವನ್ನು ಎದುರಿಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಏನಂತ ಹೇಳಿದ್ರೆ ಇವರು ಗ್ರಾಮ ಪಂಚಾಯತ್ ಸದಸ್ಯರಾದ್ರು 2 ಬಾರಿ. ಈ ಗ್ರಾಮ ಪಂಚಾಯತ್ ಸದಸ್ಯರಾದಿಪ್ನಾಗ ಈ ಕಲ್ತನವರು ಉಪಯೋಗ ಗೊತ್ತನ ಅಪ್ಪ ಪೋಡಿಗೆ ಅವರನ್ನ ಮಲಮಲ ಅಧಿಕಾರಿಗಳು ಆಕಲೆ ಮುಕ್ಕಲು ಆಫೀಸರ್ ಪ್ರತಿ ಪಂಡ ಎಡ್ಡೆ ತರಗತಿ ವಿದ್ಯೆ ಕಲ್ತಿದ್ದೆಂಡಲ್ಲ ಒಂದೊಂದು ಪೋದೇನು ಸರ್ವಿಸ್ ಆಪೆ ಕೊಂಜಿ ಬುದ್ಧಿ ಇತ್ತಿನ ಮಂಡೇಡಿ ಅಂಚ ಮಲ್ಪುಗ ಅಂದ್ ಎನ್ನ ಯಜಮಾನ್ರು ಏತ್ ನೆರಿಯರಲ್ಲ ಏನ್ ಫೋನ್ ಎಂಜಿ ಬಿಡ್ತಿದ್ವಿ ಮೆಂಬರ್ ಇಂಚ ಮೀಟಿಂಗ್ ಅಂಚ ಚಾರ್ ಮಾಡಿ ಕೊಕ್ಕಡ ಪೂರ ಏನ್ ಟ್ರೈನಿಂಗ್ ಬರಂತೀರಿ ಪಣಂತೀರಿ ಪೋಯ ಹೋದು ಮತ್ತ ಇಲ್ಲ ಟೈಮ್ಗೆ ಸಪೋರ್ಟ್ ಎಂಕ್ ಧರಣೇಂದ್ರ ಅಣ್ಣೆ ಅರಿಯಣ್ಣೆ ಅಕ್ಲ ಎಡ್ಡೆ ಸಪೋರ್ಟ್ ಇತ್ತು ಎಡ್ಡೆ ಸಪೋರ್ಟ್ ಇತ್ತು ಬೊಕ್ಕ ನಿಟ್ಟೆಡೆದ ಗುಲಾಬಿ ಅಗ್ಗಾರಿದ್ದಿಲ್ಲ ಆ ರೀತಿ ತೀರಿಯರು ಆ ಎಂಕ್ಲೆ ನುಪ್ಪು ಕೊರದು ಸಾಂಕಿನ್ಯಾರ ಅಮ್ಮ ಎಂಕ್ಲು ಅವೇ ಇಲ್ಲಾಗ ಬೇಳೆ ಬಂದಿತ್ತೇನೆ ನಮ್ಮೇರು ಅಲ್ಪ ಎಡ್ಡೆ ಸಪೋರ್ಟ್ ಕೊರಿಯರು ಅಪಗ ಆರೆ ನಿಟ್ಟೆಡೆದ ಗುಲಾಬಿ ಅಗ್ಗಾರಿದಿ ಆರು ಅಪಗ ಗಂಗಾಧರ ಗೌಡ್ರು ಇತ್ತೀರಿ ಫಸ್ಟ್ ಏನು ವಿನ್ ಆನಾಗ ನಾನು ಗಂಗಾಧರ ಗೌಡ್ರು ವಿನ್ ಆದ್ ಆರೆಂಕ ಕುಲ್ಲಾರಾಟಿ ಮಲ್ತು ಗೊತ್ತಿಲ್ಲ ಇತ್ತಿನ ಮೂಲು ಇಲ್ಲು ಪೂರ ಸಾಕ್ಷ ಒಂದು ಆಶ್ರಯ ಯೋಜನೆ ರಾಜ್ಯಕ್ಕೆ ಬೆಲೆ ಹೋಪೆ ಫೀಲ್ಡ್ ಹೋಪೆ ಫೀಲ್ಡ್ ವರ್ಕ್ ಮಲ್ಪೆ ಇತ್ತೆಲ್ಲ 7 ದಿನದಲ್ಲಿ ಎಂಕೊಂಜಿ ಅನ್ನೋ ಉಮೇದು ಎಂಕಲ್ನ ಪಕ್ಷ ಅಂದ್ ಹೇಳ್ಕ ಎಂಕ ಪೋಡಿ ಎಂಕಲ್ನ ಪಕ್ಷ ಆತೊಂದು ದಲ ಸುಲಭ ಆತು ಮಾತೆಲ್ಲ ದೂರ ನಂಚಿನ ದಾಲ ಇದ್ದಿ ಎಂಕ್ಲೆಗೆ ಎಡ್ಡೆ ಸಪೋರ್ಟ್ ಕೊರ್ನಿ ಬಂಡ 2,000 ರೂಪಾಯಿ ಮಲ್ಲಕಲ್ಲ ತಿನ್ಪೇರು ನೆನ್ನೆ 2,000 ರೂಪಾಯಿ ಪಾಪದಾಕಲೆ ಇನ್ಪುಜೇರು ಎಡ್ಡೆ ದುಡ್ಡು ಇತ್ತಿನ ಇಲ್ಲ ಉಂಡು ಎಂಕ್ಲೆಗೆ ಇದಲ್ಲ ಪಾಪದ ತಿನ್ಪುನಂದ ಎಂಕ್ಲೆಗೆ ಎಡ್ಡೆ ಉಮೇದು ಉಂಟು ದಯ ಪಂಡ ಎಂಕ್ಲೆಗೆ ಆಯ್ತು ಲಾಭ ಉಂಡು ಎಂಕ್ಲೆಗೆ ಖರ್ಚಿಗಳು ಹಾಕೊಂಡು ಪ್ರತಿಯೊಂದಿರ ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಏನೋ ಇಟ್ಟಿಲ್ಲ ಬಿಡ್ತು ಇದಂತ ಧರ್ಮದ ವಸತಿ ಹೋತೆ ಗವರ್ಮೆಂಟ್ ಪಣೋಲಿ ಬೈಲಿಗೆ ಹೋತೆ. ಓಕೆ ಅಮ್ಮ ಒಂಜಿ ವಿಶೇಷವಾದ ಒಂಜಿ ವಿಷಯ ಇಂಚಿತ್ ನಲ್ಪ ಇದು ಮುಂದೆ ಬರ್ತದೆ ಇರೋ ತೋಜಾವುಜೇರಿ ಅಂತ ಅಂದ್ವಲ್ಲಿ ಅವು ಇಂಚಿನ ಪಕಡೆ ಬಟ್ರೆ ಮರಲದು ಅನ್ವೇರಿ ಅಂತಂದಲ್ಲ ಈ ರಂಜಿ ಈಲ್ಲಡಿಗೆ ಕೆಲಸ ಬರೋದಿತ್ತು ಒರ್ತಿ ಬರ್ತದೆ ಆ ಗುಡ್ಡೆ ಡೈಟ್ ಪೂರ ಪಜಿರಿಗೆ ಎತ್ತೊಂದು ಬೇಳ ಮಲ್ತದು ಒರ್ತಿ ಅಪಗ ಎತ್ತು ಗೊತ್ತುಂಡೆ 150ಗೂ ಬೆಂದದ್ದು
ಜೋಕ್ಲೆಗ್ ಖರ್ಚಿಗೆ ಜೋಕ್ಲೆಗ್ ಅಲ್ತೋಯ್ತು ಮಂತೊಂದು ಬೆಟ್ರ್ ತೊಂದರೆ ಇಜ್ಜಿ ತೊಂದ್ರೆ ಎಡ್ಡೆ ಬೆಟ್ರ್ ಸಾಲಗೆ ಏನಲ್ಲ ಕೊಡ್ತೀವಿ ಹೌದಲ್ಲ ಮುಂದೇನೆ ಈ ವಿಡಿಯೋನ ಬೇತಾಗಂತ ಬೇರೆ ಎಲ್ಲ ಬರುವರೆ ಅದಾ ಓಕೆ ಅಮ್ಮ ಧನ್ಯವಾದ ಧನ್ಯವಾದ ಬಟ್ರೆ ಅಕ್ಕೋಕ್ಕ ಮತ್ತೆ ನೀವು ಸೂಪರ್ ಆಗಿರುವಂತ ತೋರಿಸಿದ್ರು ನಮಗೆ ಹೌದು ಮರ್ತೋಗಿರುವಂತಹ ಸಂಗತಿ ಇದು ಹೌದು ಒಟ್ಟಾರೆಯಾಗಿ ತುಂಬಾ ಜನರಿಗೆ ಇದರ ವಿಷಯಗಳು ಗೊತ್ತು ಆದ್ರೆ ಇದನ್ನು ಯೂಟ್ಯೂಬ್ ನವರಿಗೆ ಹೇಳ್ಬೇಕು ಅಂತ ಅನ್ಸುದಿಲ್ಲ ನಿಮ್ಗೆ ಯಾಕೆ ಅನ್ನಿಸ್ತು ನಮ್ಮನ್ನು ನೋಡಿ? ಅಂದ್ರೆ ಇದು ನೀವು ಬೇರೆ ಬೇರೆ ವಿಚಾರಗಳನ್ನು ಯೂಟ್ಯೂಬ್ ನಲ್ಲಿ ಪರಿಚಯ ಮಾಡಿಸಿ ನಮಗೆ ಜನತೆಗೆ ನಮ್ಮ ಹಿರಿಯರು ಯಾವ ರೀತಿಯಲ್ಲಿ ಮಾಡ್ತಿದ್ರು ಹಳೆ ಬೇರು ಹೊಸ ಚಿಗುರು ಅಂತ ಹೇಳೋದನ್ನು ನೀವು ಕೊಂಡಿಯಾಗಿ ಮಾಡ್ತಾ ಇದ್ದೀರಿ. ಆದ್ರಿಂದ ನಿಮಗೆ ಹೇಳಿ ನಮ್ಮ ಇದನ್ನು ಹಳೆ ಗತವೈಭವವನ್ನು ಒಂದು ನೆನಪಿಸುವ ಅಂತ ಹೇಳುವ ಒಂದು ಉದ್ದೇಶದಿಂದ ನಿಮಗೆ ನಾನು ಇದು ಇಂಥ ಒಂದು ವಿಷಯ ಉಂಟು ನಮ್ಮಲ್ಲಿ ಅಂತ ಹೇಳುವಂತದ್ದು. ಆಮೇಲೆ ಏನು ಅಂತ ಹೇಳಿದ್ರೆ ಒಂದು 60 ವರ್ಷಕ್ಕೆ ಮೊದಲು ಇಲ್ಲಿ ಒಂದು ಮನೆ ಇತ್ತು. ಈ ಮನೆ ಹೋಗಿ ಅವರು ಈಗ ಪಕ್ಕದ ಗ್ರಾಮದಲ್ಲಿ ವಾಸ್ತವ್ಯ ಇದ್ದಾರೆ. ಇದು ಮನೆ ಇತ್ತು? ಮನೆ ಇತ್ತು. ಇದು ಮರ ಇದು ಮನೆ ಹೋದ ಮೇಲೆ ಮರ ಆದದ್ದಿಲ್ಲಿ ಮರಕ್ಕೆ ಒಂದು 50 ವರ್ಷ ಆಗ್ಬೋದು. ಆಮೇಲೆ ಇದು ಅದನ್ನು ನಿಮಗೆ ತೋರಿಸಿ ಇಲ್ಲಿ ಮನೆ ಪಕ್ಕದಲ್ಲಿ ಇನ್ನೊಂದು ಇಲ್ಲಿ ಒಂದು ಉಂಟು, ಅಲ್ಲಿ ಒಂದು ಉಂಟು, ಆಗ ತೋರಿಸಿದ್ದೊಂದುಂಟು. ಹಾಗೆ ಎರಡನ್ನೂ ಒಂದು ಇಂಥದ್ದು ನಮ್ಮ ಭೂಮಿಯಲ್ಲಿ ಹೀಗಿರುವಂತದ್ದು ನಮ್ಮ ಪ್ರಕೃತಿಯಲ್ಲಿ ಉಂಟು ಅಂತ ಹೇಳುವುದನ್ನು ತೋರಿಸುವ ಉದ್ದೇಶದಿಂದ ನಾನು ನಿಮಗೆ ಪರಿಚಯಿಸಿದ್ದನ್ನು. ಆಮೇಲೆ ಒಂದು ಇದು ದಾಖಲೀಕರಣವೂ ಇರ್ತದೆ ನಿಮ್ಮಲ್ಲಿ ಅಂತಲ್ಲ, ಈ ಯೂಟ್ಯೂಬಿನಲ್ಲಿ ಎಲ್ಲ ಕಡೆಯಲ್ಲಿ ದಾಖಲೀಕರಣ ಇರ್ತದೆ. ಆ ಉದ್ದೇಶದಿಂದ ನಾನು ನಿಮಗೆ ಪರಿಚಯಿಸಿದ್ದೆ. ಕರೆಕ್ಟ್. ಓಕೆ, ಒಂದು ಅತ್ಯುತ್ತಮವಾಗಿರುವಂತಹ ಮಾಹಿತಿ ಜನರಿಗೆ ಕೊಡುವಂಥದ್ದು ನಮ್ಮ ಕೆಲಸ. ಅದರಿಂದಾಗಿ ನೀವು ಕೂಡ ನಿಮ್ಮ ಕೆಲಸದ ಮಧ್ಯದಲ್ಲಿ, ಯಾಕಂದ್ರೆ ಇದೊಂದು ಅಧಿಕ ಪ್ರಸಂಗ ಕೆಲಸ ಅಂತ ಹೇಳಿ, ಯಾಕಂದ್ರೆ ಅವರಿಗೆ ಸಂಬಳ ಕೊಡಬೇಕು. ಅರ್ಧ ದಿನ ಅವರು ನಿಮ್ಮೊಟ್ಟಿಗೆ ಇರುದು. ಆದ್ರೆ ಇದೊಂದು ಅಧಿಕ ಪ್ರಸಂಗ ಅಂತ ಹೇಳಿದ್ರು ಕೂಡ ಇದೊಂದು ಉತ್ತಮವಾಗಿರುವಂತಹ ಹಿಂದಿನ ಪ್ರಸಂಗ ಇದೆ. ಆ ಪ್ರಸಂಗವನ್ನು ಮರುಸೃಷ್ಟಿ ಮಾಡಿ ಜನರಿಗೆ ತೋರಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರಿ. ಯಾರಾದ್ರೂ ಒಬ್ಬರು ರಿಸ್ಕ್ ತಗೊಳ್ಳೇಬೇಕು. ಕೆಲವರಿಗೆ ಬಟ್ಟರಿಗೆ ಮರಲ್ಲ ಅಲ್ಬೋದು, ಕುಟುಂಬ ಇರ್ತಾರೆ ಅಂತ ಹೇಳ್ಬೋದು ಆ ಕಡೆ ತೋಟದವರು. ಹೌದು, ಆದ್ರೆ ಒಳ್ಳೆ ತೋರಿಸ್ಬೇಕಾದ್ರೆ ರಿಸ್ಕ್ ತಗೊಳ್ಳೇಬೇಕು. ಆ ಕಾರಣಕ್ಕೋಸ್ಕರ ನೀವು ನಮ್ಗೆ ಒಂದು ಉತ್ತಮವಾಗಿರುವಂತಹ ಕಂಟೆಂಟ್ ಕೊಟ್ಟಿದ್ದೀರಿ. ನಿಮ್ಗೆ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳು. ಧನ್ಯವಾದ, ನಮಸ್ಕಾರ.